ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರ, ಇವತ್ತಿನ ಸಂಚಿಕೆಯಿಂದ ಶುಕ್ರವಾರದವರೆಗೂ ನಾನು ಭಾಳ ವಿಶೇಷವಾದಂಥ ಎಪಿಸೋಡ್ಸ್ ಅದೇ ಸಂಚಿಕೆಗಳನ್ನು ಮಾಡೋಕ್ಕೆ ಹೊರಟಿದ್ದೀನಿ. ಏಕೆಂದರೆ ನಿನ್ನೆ ಶನಿವಾರ ಭಾಳಷ್ಟು ಜನ ಮಂಡಿ ನೋವು, ಸೊಂಟ ನೋವು, ಕಾಲು ನೋವು, ಊದ್ಕೊಳ್ಳುತ್ತೆ ಹಾಗೆ ಅಂತೆಲ್ಲ ಫೋನ್ ಮಾಡಿದರು. ಎರಡನೇದು ಮಂಡಿಯಿಂದ ಕೆಳಗೆ ಕಾಲು ಜುಮ್ ಅನ್ನತ್ತೆ, ಎಳ್ತಾ ಬರುತ್ತೆ, ನಾವೆಲ್ಲ ಔಷಧಿ ತೊಗೊಂಡಿದ್ದಾಯಿತು, ಎಲ್ಲ ಡಾಕ್ಟರ್ ಹತ್ರ ಹೋಗಿ ಬಂದಿದ್ದಾಯಿತು, ನಮಗೆ ಅದು ಗುಣ ಆಗ್ತಿಲ್ಲ ಅಂಥೇಳಿ ಭಾಳಷ್ಟು ಜನ ಫೋನಲ್ಲಿ ಮಾತಾಡಿದ್ರು ನಿನ್ನೆ ಲೈವಲ್ಲಿ. ನನಗನ್ನಿಸ್ತದೆ ಇವತ್ತು ಮನುಷ್ಯನಿಗೆ ಎಲ್ಲ ಇದೆ, ಕಾರು, ಸೈಟು, ಮನೆ, ದುಡ್ಡು, ವಸ್ತ್ರ, ಒಡವೆ ಎಲ್ಲ ಇದೆ, ಆರೋಗ್ಯ ಇಲ್ಲ. ಕಾರಣ ನಾವು ನಮ್ಮ ಜೀವನ ಶೈಲಿ ಸರಿಯಿಲ್ಲ, ಎಲ್ಲ ಇದೆ, ನಮ್ಮ ಲೈಫ್ ಸ್ಟೈಲ್ ಸರಿಯಿಲ್ಲ, ಬದುಕಿನ ಆಚಾರ ವಿಚಾರ, ಬದುಕಿನ ಸಂಸ್ಕಾರ ಸರಿಯಿಲ್ಲ, ಡಿಸಿಪ್ಲೀನ್ ಅಂತಾರೆ. ಯಾವಾಗಲೂ ಎದ್ದೇಳ್ತೀವಿ, ಯಾವಾಗಲೂ ತಿಂತೀವಿ, ಬೆಳಗ್ಗೆ ತಿಂಡಿನ ಮಧ್ಯಾಹ್ನ ತಿಂತೀವಿ, ಮಧ್ಯಾಹ್ನ ಊಟ ಸಂಜೆ ತಿಂತೀವಿ, ರಾತ್ರಿ ಮಲಗುವಾಗ ಇನ್ನಷ್ಟು ತಿಂದ್ಬಿಟ್ಟು ಮಲ್ಕೊಂಬಿಡ್ತೀವಿ. ಯಾವ್ಯಾವ 3 ಕಾಲ ಬೆಳಗ್ಗೆ ಮಧ್ಯಾಹ್ನ ರಾತ್ರಿಗೆ ಏನೇನು ಬೇಕೋ ಆಯಾ ಟೈಮ್ ಟು ಟೈಮ್ ಊಟ ಮಾಡಲ್ಲ. ಹೀಗಾಗಿ ಬಾಡಿನಲ್ಲಿ ಯೂರಿಕ್ ಆ್ಯಸಿಡ್ ಜಾಸ್ತಿ ಆಗುತ್ತೆ, ಟಾಕ್ಸಿನ್ಸ್ ಜಾಸ್ತಿ ಆಗ್ತಾಯಿದೆ. ಈ ಜೊತೆಗೆ ಕುಡಿಯೋದು, ಸ್ಮೋಕ್ ಮಾಡೋದು, ಡ್ರಗ್ಸ್ ತೊಗೊಳ್ಳೋದು, ವಿಪರೀತ ಸೆಕ್ಸು, ವಿಪರೀತವಾಗಿ ಹೊಲಸು ಮಾತಾಡೋದು, ವಿಪರೀತವಾಗಿ ಚಿಂತನೆ ಮಾಡೋದು, ಇದೆಲ್ಲ ನಮಗೆ ಸೈಡ್ ಎಫೆಕ್ಟ್ಸ್ ಕೊಡ್ತಾ ಇದೆ ನಮ್ಮ ಬದುಕಿನಲ್ಲಿ, ಜೀವನದಲ್ಲಿ. ಹೀಗಾಗಿ ನಮಗೆ ರೋಗಗಳು ಜಾಸ್ತಿ ಆಗ್ತಿದೆ. ಎಲ್ಲ ಇದೆ, ಕಾರು, ಸೈಟು, ಮನೆ ಎಲ್ಲ, ಆದರೆ ರೋಗ ಜಾಸ್ತಿ ಇದೆ. ಸಿಹಿ ತಿನ್ನೋಕ್ಕಾಗಲ್ಲ, ಸಕ್ಕರೆ ಕಾಯಿಲ್ಲ, ಉಪ್ಪು ತಿನ್ನೋಕ್ಕಾಗಲ್ಲ, ಬಿ ಪಿ, ಖಾರ ತಿನ್ನೋಕ್ಕಾಗಲ್ಲ, ಗ್ಯಾಸ್ಟ್ರೈಟಿಕ್ಸು, ಹೆಚ್ಚಿಗೆ ಹೊತ್ತು ಕೂರೋಕ್ಕಾಗಲ್ಲ, ಪೈಲ್ಸ್ ರೋಗ, ಸರಿಯಾಗಿ ಟಾಯ್ಲೆಟಕ್ಕೆ ಹೋಗೋಕ್ಕಾಗಲ್ಲ, ಮಲಮೂತ್ರ ವಿಸರ್ಜನೆ ಆಗ್ತಿಲ್ಲ, ಕಾನ್ಸ್ಟಿಪೇಷನ್ ಪ್ರಾಬ್ಲಮ್. ಏನಿದ್ರೇನು ಲಾಭ? ಇವೆಲ್ಲ ಕಾಯಿಲೆ ಒಳಗಿದ್ದುಬಿಟ್ಟು ಕಾರು, ಸೈಟು, ಮನೆ, ರೂಪ, ಬಂಗ್ಲೆ ಎಲ್ಲ ಇದ್ರೇನು ಲಾಭ? ಅದರಿಂದ ಕಲಿಯುಗದಲ್ಲಿ ಆಯುಷ್ಗಿಂತ ಆರೋಗ್ಯ ಬಹಳ ಇಂಪಾರ್ಟೆಂಟ್ ಅಂತ ನನ್ನ ಅನುಭವದ ಮಾತು. ಇಲ್ಲಿ ನಾನೊಂದು ಪದನ ಯೂಸ್ ಮಾಡ್ತಾಯಿದ್ದೀನಿ. ಏನಪ್ಪ ಅಂತಂದರೆ ಆರೋಗ್ಯ ಅಂಥೇಳಿ. ಆರೋಗ್ಯ ನಮ್ಮ ಕೈಯಲ್ಲೇ ಇದೆ, ನಮ್ಮ ಕಂಟ್ರೋಲಲ್ಲೇ ಇದೆ. ದಿನ ಬೆಳಗ್ಗೆ ಸೂರ್ಯ ಉದಯ ಆಗೋಕ್ಕೆ ಮುಂಚೆ ಎದ್ದೇಳಬೇಕು, ಆದರೆ ಸೂರ್ಯ ಉದಯ ಆದ 2 ಗಂಟೆ 3 ಗಂಟೆ ಮೇಲೆ ಎದ್ದೇಳ್ತೀವಿ. ಸೂರ್ಯ ಉದಯ ಆಗಿದ್ದರೂ ನಾವು ಕಾಲು ಚಾಚಿ ಮಲಗಿರ್ತೀವಿ. ಹೀಗಾಗಿ ನಮಗೆ ಕಾಸ್ಮಿಕ್ ಝೋನಿಂದ ಒಳ್ಳೆ ವೈಟಮಿನ್ಸು, ಮಿನರಲ್ಸು ನಮಗೆ ಸಿಗ್ತಿಲ್ಲ. ಯಾಕೆಂದರೆ ಸೂರ್ಯ ಉದಯ ಆಗೋಕ್ಕೆ ಮುಂಚೆ ನಾವು ಬೇಗ ಎದ್ದುಬಿಟ್ರೆ, ಬೇಗ ಎದ್ದು ಓಡಾಡಿದ್ರೆ ಅಥವಾ ಆ ಸಮಯದ ಧ್ಯಾನ, ಜಪ, ತಪ ಮಾಡಿದ್ರೆ ನಮಗೆ ಆರೋಗ್ಯ ಸುಧಾರಿಸ್ಕೊಂಡು ಬರ್ತದೆ. ಎರಡನೇದು, ಸಾಕಷ್ಟು ನೀರು ಕುಡಿತಿಲ್ಲ, ಟೆನ್ಷನ್ನು, ಒತ್ತಡ, ಆ್ಯಕ್ಸೈಟಿ. ಯಾರೋ ಒಂದು ಹುಡುಗ ನಿನ್ನೆ ಕಾಲ್ನಲ್ಲಿ ಹಿರಿಯೂರಿಂದ ಪಾಪ ಡಿಪ್ಲೊಮಾ ಮಾಡೋ ಹುಡುಗ ಆ್ಯಕ್ಸೈಟಿ ಡಿಸಾರ್ಡರ್ ಅಂತ, ಭಯ, ಆತಂಕ, ಖಿನ್ನತೆ ಇದೆ ಅಂಥೇಳಿ ಒಂದು ಹುಡುಗ ಫೋನ್ ಮಾಡಿದ್ದ. ಇದಕ್ಕೆಲ್ಲ ಕಾರಣ ಜೀವನದಲ್ಲಿ ಜಿಗುಪ್ಸೆ ಬಂದಾಗ ಭಯ ಜಾಸ್ತಿ ಆಗುತ್ತೆ, ನಮಗೆ ಬೇಕಾದದ್ದು ಸಿಕ್ಕಿಲ್ಲ ಅಂದಾಗ ನಮಗೆ ಭಯ ಜಾಸ್ತಿ ಆಗುತ್ತೆ, ದುಃಖ ಜಾಸ್ತಿ ಆಗುತ್ತೆ. ಕಷ್ಟಪಟ್ಟು ಏನಾದ್ರು ಮಾಡ್ತಿದ್ದೀವಿ ಅಂದರೆ ನಮಗೆ ಭಯ ಆಗುತ್ತೆ. ಇಷ್ಟಪಟ್ಟು ಮಾಡಬೇಕು, ಕಷ್ಟಪಟ್ಟು ಓದಬಾರ್ದು, ಕಷ್ಟಪಟ್ಟು ಕೆಲಸ ಮಾಡಬಾರ್ದು, ಕಷ್ಟಪಟ್ಟು ನಾವು ಯಾವುದನ್ನೇ ತಿನ್ನಬಾರ್ದು. ಪ್ರೀತಿ, ಲವ್, ಅಫೆಕ್ಷನ್, ಮತ್ತು ಅದ್ರ ಮೇಲೆ ಒಂದು ರೀತಿ ಶ್ರದ್ಧೆ. ಓದೋದಲ್ಲಿ ಶ್ರದ್ಧೆ ಇರಬೇಕು, ತನಗೆ ತಾನೇ ಬರ್ತದೆ. ಕೆಲಸ ಮಾಡೋದ್ರಲ್ಲಿ ಶ್ರದ್ಧೆ ಇರಬೇಕು, ಭಾಳಷ್ಟು ಲಾಭ ಬರ್ತದೆ. ಶ್ರದ್ಧೆಯಿಂದ ನಾವು ಊಟ ಮಾಡಿದ್ರೆ ಆರೋಗ್ಯ ಪ್ರಾಪ್ತಿ ಆಗ್ತದೆ. ಹೀಗೆ ನಮ್ಮಲ್ಲಿ ಏನೋ ಒಂದು ಮಿಸ್ ಆಗಿದೆ. ಆ ಮಿಸ್ಸಿಂಗ್ ಪಾಯಿಂಟ್ ಏನು, ಆ ಗ್ಯಾಪ್ ಎಂದು ಗೊತ್ತಿಲ್ಲ. ಇವತ್ತಿನಿಂದ ನಾನು ಸಂಗೀತದಿಂದ ನಮ್ಮ ರೋಗವನ್ನು ನಿವಾರಣೆ ಮಾಡ್ಕೊಳ್ಳೋದು ಹೇಗೆ ಅಂತ ಒಂದು ಹೊಸ ಸಬ್ಜೆಕ್ಟನ್ನು ನಾನು ಹೇಳ್ತಾ ಇದ್ದೀನಿ. ಮ್ಯೂಸಿಕಲ್ ಹೀಲಿಂಗ್ ಅಂತ. ಮ್ಯೂಸಿಕ್ ರಾಗಗಳಿಂದ, ಶಬ್ದಗಳಿಂದ, ಸ್ವರಗಳಿಂದ ನಮ್ಮಲ್ಲಿರೋ ಟಾಕ್ಸಿನನ್ನು, ಯಾವ್ಯಾವ ಜಾಗದಲ್ಲಿ ಟಾಕ್ಸಿನ್ ಇರ್ತದೆ, ಟಾಕ್ಸಿನ್ ಅಂದರೆ ವಿಷ, ಕಾಲಕಾಲಿಕ ಆ ವಿಷ ಹೊರಗಾಕಲಿಲ್ಲ ಅಂದರೆ, ಆ ಟಾಕ್ಸಿನ ನಾವು ಡಿಟಾಕ್ಸಿಫಿಕೇಷನ್ ಮಾಡಲಿಲ್ಲ ಅಂದರೆ ಒಳಗಡೆ ಸೇರಿಕೊಂಡು ಅಕ್ಯುಮುಲೇಟ್ ಆಗಿ 1-2 ವರ್ಷ 2 ವರ್ಷ ಆದಮೇಲೆ ನಮಗೆ ಎಲ್ಲ ಥರ ಕಾಯಿಲೆಗಳನ್ನು ಕೊಡ್ತದೆ. ಅದರಿಂದ ಚೆನ್ನಾಗಿ ತಿಂತೀವಿ, ರೋಗ ಇದೆ, ಎಲ್ಲ ಆಸ್ತಿ ಪಾಸ್ತಿ ಇದೆ, ರೋಗ ಇದೆ. ಮತ್ತೇನು, ನಾವು ಆಸ್ತಿ ಇದ್ದೇನು ಆರೋಗ್ಯ ಇಲ್ಲ ಅಂದರೆ? ಅದಕ್ಕಾಗಿ ಆಸ್ತಿ ಇಲ್ಲ ಅಂದರೂ ಪರವಾಗಿಲ್ಲ, ಇರೋಷ್ಟು ದಿವಸ ಆರೋಗ್ಯವಾಗಿರಬೇಕು, ಹಾಸ್ಪಿಟ್ಲಿಗೆ ಹೋಗಬಾರ್ದು, ಒಂದು ಔಷಧಿ ತೊಗೋಬಾರ್ದು, ಇನ್ಯಾರ ಮೇಲೂ ನಾವು ಡಿಪೆಂಡ್ ಆಗಬಾರ್ದು ಅನ್ನೋದಾಗಿದ್ದರೆ, ಈ ಸ್ವರಗಳಿಂದ, ಸಪ್ತಸ್ವರಗಳಿಂದ ಆರೋಗ್ಯವನ್ನು ಸುಧಾರಣೆ ಮಾಡೋದು ಹೇಗೆ? ಒಬ್ಬ ಮನುಷ್ಯನ ದೇಹದಲ್ಲಿ ಸ್ವರಗಳು, ಆ ಶಬ್ದದ ಅಲೆಗಳಿಂದ ಹೀಲ್ ಮಾಡೋದು ಹೇಗೆ? ಹೀಲಿಂಗ್ ಅಂತಂದರೆ ಕ್ಯೂರ್ ಮಾಡೋದು ಹೇಗೆ, ಕ್ಲೆನ್ಸ್ ಮಾಡೋದು ಹೇಗೆ ಅನ್ನೋ ಒಂದು ವಿಚಾರನ ಇವತ್ತಿನಿಂದ ನಾನು ಶುಕ್ರವಾರದವರೆಗೂ ಕೂಡ
ಈ ಎಪಿಸೋಡ್ಸ್ ಮಾಡಬೇಕು ಅಂತ ಸಂಕಲ್ಪ ಮಾಡ್ಕೊಂಡಿದ್ದೀನಿ. ಮ್ಯೂಸಿಕಲ್ ಶರೀರ. ನಾವು ಮನೆ ವಾಸ್ತುನು ಕೂಡ ಕಸ ಗುಡಿಸೋದ್ರಿಂದ, ಬಣ್ಣ ಬಳಿಯೋದ್ರಿಂದ, ಡೆಕೋರೇಷನ್ ಮಾಡೋದ್ರಿಂದ ವಾಸ್ತು ದೋಷ ನಿವಾರಣೆ ಮಾಡೋಕ್ಕಾಗಲ್ಲ. ಆದರೆ ಮ್ಯೂಸಿಕ್ಕಿಂದ ವಾಸ್ತು ದೋಷ ನಿವಾರಣೆ ಮಾಡ್ಬೋದು. ಅದಕ್ಕೆ ಮ್ಯೂಸಿಕಲ್ ವಾಸ್ತು ಅಂತ ನಾನು ಕರಿತಾ ಇದ್ದೀನಿ. ಈಗ ನೀವು ಎಲ್ಲಿ ಮ್ಯೂಸಿಕ್ ಮಾಡ್ತೀರೋ ಆ ಜಾಗ ಎಲ್ಲ ಕ್ಲೀನ್ ಆಗುತ್ತೆ ಶಬ್ದದ ಅಲೆಗಳಿಂದ, ವೈಬ್ರೇಷನ್ನಿಂದ. ಯಾವಾಗ ನೀವು ಆ ಶಬ್ದ ಸ್ವರಸ್ಥಾನದಿಂದ ನಾವು ಉಚ್ಚಾರಣೆ ಮಾಡ್ತೀವೋ ಈ ಒಂದು ವಾಸ್ತು, ಈ ದೇಹನ ಒಂದು ದೊಡ್ಡ ವಾಸ್ತು ಕ್ಲೆನ್ಸ್ ಆಗುತ್ತೆ, ಕ್ಲೀನ್ ಆಗುತ್ತೆ. ಆಗ ಟಾಕ್ಸಿನ್ಸ್ ಎಲ್ಲ ಹೊರಗೋಗುತ್ತೆ. ಆದ್ದರಿಂದ ಈ ಸಂಗೀತ ಆಡೋರಿಗೆ ಕಾಯಿಲೆ ಇರೋದಿಲ್ಲ. ನೋಡಬೇಕು, 80-90 ವರ್ಷ ಬದುಕ್ತಾರೆ. MS ಸುಬ್ಬಲಕ್ಷ್ಮಿ, ಬಾಲಮುರಳಿ ಕೃಷ್ಣ, SP ಬಾಲಸುಬ್ರಹ್ಮಣ್ಯ ಇವರೆಲ್ಲ ನೋಡಿದಾಗ ಹಾಡಿ ಆರೋಗ್ಯವಾಗಿತ್ತು ಅವರಿಗೆ. ಆರೋಗ್ಯ ಇದ್ದಿದ್ದರಿಂದ ನಾವು ಚೆನ್ನಾಗಿ ಹಾಡ್ತಾ ಇದ್ದಿದ್ದು. ಆರೋಗ್ಯನೇ ಇಲ್ಲಾಂದರೆ ಹಾಡೋಕ್ಕೆಲ್ಲ ಆಗುತ್ತೆ. ಇದೇ ಸೀಕ್ರೆಟ್. ಅದರಿಂದ ಸ್ವರಗಳಿಂದ ನಮ್ಮ ದೇಹದಲ್ಲಿರೋ ದೋಷ ಹೇಗೆ ತೆಗೆದುಹಾಕೋದು, ಸ್ವರಗಳಿಂದ, ಸಂಗೀತ ಸ್ವರಗಳಿಂದ, ಸಪ್ತಸ್ವರಗಳಿಂದ ನಮ್ಮ ಶರೀರದಲ್ಲಿರತಕ್ಕಂಥ ನರನಾಡಿಗಳಲ್ಲಿ ಇರುವಂಥ ದೋಷ ಹೇಗೆ ತೆಗೆದುಹಾಕೋದು, ನಾವು ಆ ಸಪ್ತಸ್ವರದಿಂದ ನಾವು ವಾಸ ಮಾಡೋ ಪ್ರಕೃತಿ ಅಂದರೆ ವಾಸ್ತುವಿನಲ್ಲಿರುವಂಥ ದೋಷಗಳನ್ನು ಕ್ಲೆನ್ಸ್ ಮಾಡೋದು ಹೇಗೆ, ರಿಮೂವ್ ಮಾಡೋದು ಹೇಗೆ ಅನ್ನೋ ಒಂದು ವಿಚಾರನ, ನನಗೆ ಗೊತ್ತಂಥ ಅನುಭವವನ್ನು ನಾನು ನಿಮ್ಮೊಂದಿಗೆ ಹಂಚ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತೀನಿ ಈ ಸಂಚಿಕೆಯಿಂದ. ಸಂಗೀತದಲ್ಲಿ ಸಪ್ತಸ್ವರಗಳು ಅಂತಿದೆ, 7 ಸ್ವರಗಳಿದೆ, ಸ್ವರ ಅಕ್ಷರಗಳಿದೆ. ಒಂದೊಂದು ಅಕ್ಷರ ತನ್ನದೇ ಆದಂಥ ವೈಬ್ರೇಷನ್ ಮಾಡ್ತದೆ. ಹೇಳಿದಾಗ ನೋಡಿದಾಗಲ್ಲ, ಸುಮ್ಮನೆ ಮುಟ್ಟಿದ್ರಲ್ಲ, ಬರೆದ್ಬಿಟ್ಟು ಮುಟ್ಟಿದ್ರಲ್ಲ, ಅದನ್ನು ನಾವು ಕಾರ್ಯರೂಪಕ್ಕೆ ತಂದಾಗ, ಪ್ರಾಕ್ಟಿಕಲ್ ಆಗಿ ತಂದಾಗ ನಮಗೆ ಆ ಒಂದು ವೈಬ್ರೇಷನ್ ಬಂದ ಎಷ್ಟೋ ನರನಾಡಿಗಳಲ್ಲಿ ಚೈತನ್ಯ ಶಕ್ತಿಯನ್ನು ಸೃಷ್ಟಿ ಮಾಡ್ತದೆ. ಈ ಶರೀರ ಅನ್ನೋ ಒಂದು ವಾಸ್ತುವಿನಲ್ಲಿ ಹಲವಾರು ದೋಷಗಳಿವೆ. ಗಾಳಿಯಿಂದ ಬಂದಂಥದ್ದು, ನಾವು ಕುಡಿದಂಥ ನೀರು, ಟೀ, ಕಾಫಿ, ನಾವು ತಿಂದಂಥ ವೆಜಿಟೇರಿಯನ್ನು ಅಥವಾ ನಾನ್ ವೆಜಿಟೇರಿಯನ್ನು, ನಾವು ಹಾಕೋ ವಸ್ತ್ರಗಳಿಂದ, ನಾವು ವಾಸ ಮಾಡೋ ಸ್ಥಳದಿಂದ ನೆಗೆಟಿವ್ ಎನರ್ಜಿ ಭಾಳಷ್ಟು ಬರ್ತಾ ಇರ್ತದೆ, ಹೋಗ್ತಾ ಇರ್ತದೆ. ಅದನ್ನು ಸಕಾಲಕ್ಕೆ ತೆಗೆದುಹಾಕುವಂಥದ್ದು, ಕ್ಲೀನ್ ಮಾಡೋದು. ಹೇಗೆ ನಮ್ಮ ಮನೆ ಕಸನ ಗುಡಿಸ್ತೀವೋ, ಹೇಗೆ ಪಾತ್ರೆ ಕೊಳಕಾಗಿದ್ದರೆ, ಪಾತ್ರೆ ಗಲೀಜಾಗಿದ್ದರೆ ಹೇಗೆ ತೊಳಿತೀವೋ, ಹಾಗೆ ನರನಾಡಿಗಳಿರ್ತಕ್ಕಂಥ ನೆಗೆಟಿವ್ ಎನರ್ಜಿನ ತೆಗೆದುಹಾಕೋದೇ ಸಂಗೀತ, ಸಪ್ತಸ್ವರಗಳು. ನಾನಿವತ್ತು ಸ್ವರಗಳಿಂದ ಬಾಡಿನ ವೈಬ್ರೇಟ್ ಮಾಡೋದು ಹೇಗೆ, ಸ್ವರಗಳ ಅಲೆಗಳಿಂದ ಬ್ರೈನ್ ಇರೋ ವೈಬ್ರೇಷನ್ನಿಂದ ಬ್ರೈನ್ ಇರೋ ಕಸ ಗಲೀಜು ಕ್ಲೀನ್ ಮಾಡೋದು ಹೇಗೆ ಅಂತ ಹೇಳ್ತೀನಿ. 7 ಚಕ್ರಗಳು ನಮ್ಮ ಶರೀರದಲ್ಲಿದೆ, ನಮ್ಮ ಕಣ್ಣಿಗೆ ಕಾಣಲ್ಲ. ಬಟ್ ಆ ಚಕ್ರ ಇರೋದೇ ನಾವು ಎಲ್ಲ ಥರ ಆ್ಯಕ್ಟಿವಿಟಿ ಮಾಡೋದು, ಅಳೋದು, ಡ್ಯಾನ್ಸ್ ಮಾಡೋದು, ಮಲಗೋದು, ಕುಡಿಯೋದು, ಸೆಕ್ಸ್ ಮಾಡೋದು, ಬೈಯೋದು, ಹೊಡಿಯೋದು, ಎಲ್ಲ ಥರ ಸುಖಗಳನ್ನು ನಾವು ಅನುಭವಿಸ್ತಾ ಇರೋದು ಸಪ್ತಚಕ್ರ. ಇಡೀ ಈಗ ಒಂದು ರಸ್ತೆಯ ಮೇಲೆ ಒಂದು ಕಂಬ ನಿಲ್ಲಿಸ್ಬಿಟ್ಟು ಲೈಟ್ ಹಾಕಿರ್ತಾರೆ ಗೌರ್ಮೆಂಟ್ನವರು, ಆ ಲೈಟಿನ ಬೆಳಕೆಲ್ಲ ಓಡಾಡ್ತಿರ್ತೀವಿ. ಹಾಗೆ ನಮ್ಮ ಶರೀರದಲ್ಲಿ ದೊಡ್ಡ ಕಂಬ ಇದೆ, ಆ ಕಂಬಕ್ಕೆ 7 ಲೈಟ್ಗಳು ಹಾಕಿದ್ದಾನೆ ಭಗವಂತ. ಆದರೆ ಆ ಲೈಟ್ ನಮಗೆ ಕಾಣಲ್ಲ. ಅದು ಆ ಪ್ರಕಾಶದಿಂದ, ಆ ಪವರಿಂದ ನಾವೆಲ್ಲ ದಿನನಿತ್ಯ ಚರ್ಯಗಳನ್ನು ಮಾಡ್ತಿರ್ತೀವಿ. ನಮ್ಮ ಶರೀರದಲ್ಲಿ 7 ಚಕ್ರಗಳು ಬೆನ್ನುರಿ, ಆ ಬೆನ್ನು ಮೂಳೆಯಲ್ಲಿ ಆ ಸ್ಪೈನಲ್ ಕಾರ್ಡ್ಗೆ ಕನೆಕ್ಟ್ ಆಗಿದೆ. ಆದರೆ ಕಣ್ಣು ಕಾಣಲ್ಲ, ಅದರದು ಸೂಕ್ಷ್ಮ ಶರೀರದಲ್ಲಿದೆ. ಆ ಬೆನ್ನೂರಿನಲ್ಲಿ ಮೊದಲನೇದು ಚಕ್ರ ಮೂಲಾಧಾರ ಚಕ್ರ ಅಂತಾರೆ. ಆ ಮೂಲಾಧಾರ ಚಕ್ರವನ್ನು ಯಾವಾಗಲೂ ಒಂದು ವೈಬ್ರೇಷನ್ನಲ್ಲಿರ್ತದೆ. ಸೂಕ್ಷ್ಮ ಶರೀರದಲ್ಲಿ ಚಕ್ರ ಇರ್ತದೆ, ಕಣ್ಣು ಕಾಣಲ್ಲ. ಕಾರಣ ಶರೀರದಲ್ಲಿ ಹಲವಾರು ದೋಷಗಳಿರ್ತದೆ, ಈ ಭೂಮಿಗೆ ಸಂಬಂಧಪಟ್ಟಂಥದ್ದು, ಪೃಥ್ವಿ ತತ್ವಕ್ಕೆ ಸಂಬಂಧಪಟ್ಟಂಥದ್ದು. ಅದು ನಮ್ಮ ದೇಹದಲ್ಲಿ ಉಗುರು, ಚರ್ಮ, ಕೂದಲು ಮತ್ತು ಮೂಳೆ, ಇವೆಲ್ಲ ಮಾಂಸ, ಗಟ್ಟಿ ಪದಾರ್ಥಗಳು ಯಾವುದಿದೆ ನಮ್ಮ ಶರೀರದಲ್ಲಿ ಅದೆಲ್ಲ ಮೂಲಾಧಾರದಿಂದ ಕೂಡಿರ್ತದೆ. ಗುದದ್ವಾರದಿಂದ 2 ಇಂಚು ಮೇಲೆ ಇದೆ, ಅದು 2 ಇಂಚು ಮೇಲೆ. ಆ ಚಕ್ರ ಗ್ಲ್ಯಾಂಡು ಅದು ನಮಗೆ ಕಾಣಲ್ಲ. ಭೂಮಿಗೆ ಸಂಬಂಧಪಟ್ಟಂತೆ ಎಲ್ಲ ದೋಷಗಳು, ಶರೀರಕ್ಕೆ ಸಂಬಂಧಪಟ್ಟಂತೆ ಎಲ್ಲ ದೋಷಗಳು ಅಲ್ಲಿಂದ ಉತ್ಪತ್ತಿ ಆಗೋದು, ಆ ಕರ್ಮಗಳು. ಕಾರಣ ಶರೀರದಲ್ಲಿ ಆ ದೋಷ ಇರ್ತದೆ, ಸೂಕ್ಷ್ಮ ಶರೀರದಲ್ಲಿ ಅದು ವೈಬ್ರೇಟ್ ಆಗ್ತಿರ್ತದೆ. ಅದಕ್ಕೆ ನಮ್ಮ ಆಧ್ಯಾತ್ಮಿಕದ ಒಂದು ವಿಧಿವಿಧಾನದಲ್ಲಿ ಅದಕ್ಕೆ ಲಮ್ ಅಂತ ಇರ್ತದೆ. ಲಮ್ ಅಂದಾಗ ನೋಡಿ, ಸ್ಟ್ರೈಟಾಗಿ ಕೂತ್ಕೊಂಡು ಲಮ್ 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 ಅಂದರೆ ಗುದದ್ವಾರದಿಂದ 2 ಇಂಚ್ ಮೇಲೆ ಒಂಥರ ಇರಿಟೇಷನ್ ಶುರುವಾಗುತ್ತೆ. ಅದು ಒಂದು ವೈಬ್ರೇಷನು, ಅದು ಬೀಜ ಮಂತ್ರ ಲಮ್ ಅಂತ. ಐ ಆಮ್, ನಾನೇ.
ಮೂಲಾಧಾರ ಚಕ್ರ ಹೇಳುತ್ತೆ ಅಯಾಮ್, ನಾನೇ, ನಾನಿದ್ದೀನಿ, ನಂದು ಅನ್ನೋದು ಭಾವನೆ ಬರ್ತದೆ. ಅಹಂ ಬ್ರಹ್ಮಾಸ್ಮಿ ಅನ್ನೋ ವೈಬ್ರೇಷನ್ನ, ಮತಿಯನ್ನು, ಅರಿವನ್ನು ಕೊಡುವಂಥ ಚಕ್ರ ಮೂಲಾಧಾರ. ಆ ಮೂಲಾಧಾರದಲ್ಲಿ ಲಮ್ ಅನ್ನೋ ಬೀಜಾಕ್ಷರ ಇರ್ತದೆ. ಅದಕ್ಕೆ ವೈಬ್ರೇಷನ್ ಗೊತ್ತಾ? ಸಂಗೀತದಲ್ಲಿ ಸಪ್ತಸ್ವರಗಳು, ಸಪ್ತಚಕ್ರಗಳಿಗೆ ಸಪ್ತಸ್ವರಗಳು. ಆ ಸ್ವರ ಹೇಗಪ್ಪ ಅಂತಂದರೆ ಸ ಸ ಸ ಲಂ. ಲಮ್ಗೆ ಸಾ ಸೇರಿಸಿದಾಗ ಲಂ ಸ ಲಂ ಸ ಅಂತ ಬಂತು. ಲಂ ಅನ್ನೋ ಬೀಜ ಮಂತ್ರಕ್ಕೆ ಆ ಬೀಜ ಮಂತ್ರದಲ್ಲಿ ಸಾ ಅನ್ನೋ ಅಕ್ಷರ ಇದೆ. ಲಂ ಸ ಅಂತ. ಅದಕ್ಕೆ ಸ ರಿ ಗ ಮ ಪ ದ ನೀ ಸ ಸಾ ನೀ ದ ಪ ಮ ಗ ರೀ ಸ. ಆರೋಹಣ ಅವರೋಹಣದಲ್ಲಿ ನೋಡಿ, ಸ ಲಮ್ ಅನ್ನೋ ಚಕ್ರದಲ್ಲಿ ಸಾ ಅನ್ನೋ ಅಕ್ಷರ ಮ್ಯೂಸಿಕ್ ಇದೆ. ಆ ಲಮ್ ಅಂತ ಹೇಳಬೇಕು ಅಂದರೆ ಲಮ್ ಅಂತ ಬರಬೇಕು ಅಂದರೆ ಸಾ ಒಳಗಿದೆ. ಆ ಲಮ್ ಅನ್ನೋ ಬೀಜಾಕ್ಷರಿ ಸಾ ಅನ್ನೋ ಒಂದು ಅಕ್ಷರ ಅಡಗಿದೆ, ಸ್ವರ ಸೀಕ್ರೆಟಾಗಿ ಸೇರಿಕೊಂಡಿದೆ. ಸ. ಇದಕ್ಕೆ ಅಧಿಪತಿ ಯಾರು ಮೂಲಾಧಾರ ಚಕ್ರಕ್ಕೆ ಅಂದರೆ ಶನಿ ಗ್ರಹ. ಶನಿ ಪೃಥ್ವಿ ತತ್ವ ಬರುವಂಥ ಒಂದು ಶಕ್ತಿ. ಸ ಬೆಟ್ಟ, ಗುಡ್ಡ, ಮನೆ, ಸೈಟು, ಹೊಲ, ಗದ್ದೆ, ಮೂಳೆ, ಮಾಂಸ, ಉಗುರು, ಚರ್ಮ ಇವೆಲ್ಲವನ್ನು ಶನಿ ಕಂಟ್ರೋಲ್ ಇದೆ. ಸ. ಲಮ್ ಅನ್ನೋದು ಬೀಜ ಮಂತ್ರ, ಸಾ ಅನ್ನೋದು ಸಪ್ತಸ್ವರದಲ್ಲಿ ಮೂಲಾಧಾರ ಚಕ್ರಕ್ಕೆ ಸಾ ಅನ್ನೋ ಒಂದು ಅಕ್ಷರ ಸ್ವರ. ಇದಕ್ಕೆ ವಶಿಷ್ಠ ಋಷಿಗಳು ಸಪ್ತ ಋಷಿಗಳಲ್ಲಿ ಒಬ್ಬರು, ವಶಿಷ್ಠ ಮಹರ್ಷಿ ಆ ಜಾಗದಲ್ಲಿರ್ತಾರಂತೆ. ಆದ್ದರಿಂದ ಗುದದ್ವಾರದ ಅರ್ಧ ಇಂಚು ಮೇಲ್ಗಡೆ ವಶಿಷ್ಠ ಮುನಿಗಳು ಸಪ್ತ ಋಷಿಗಳು ಒಬ್ಬರು ಆದಂಥ ವಶಿಷ್ಠರ ವೈಬ್ರೇಷನ್ನು ಆ ಮೂಲಾಧಾರದಲ್ಲಿರ್ತದೆ. ಯಾವಾಗ ಮೂಲಾಧಾರ ಚಕ್ರದಲ್ಲಿ ಏನಾದರೂ ಏರುಪೇರಾದಾಗ ಮೊಳೆ ರೋಗ, ಪೈಲ್ಸ್ ಬರ್ತದೆ, ಪಿಸ್ತೂಲ, ಫಿಶರ್ ಅನ್ನೋ ಕಾಯಿಲೆ ಬರ್ತದೆ, ಸರಿಯಾಗಿ ಟಾಯ್ಲೆಟ್ಗೆ ಹೋಗೋಕ್ಕಾಗಲ್ಲ, ಮಲ ವಿಸರ್ಜನೆ ಆಗೋಕ್ಕಾಗಲ್ಲ, ಮತ್ತು ಹಲವಾರು ಸಮಸ್ಯೆಗಳು. ಈ ಸ್ಯಾಕ್ರಲ್ ಪೆಲ್ವಿಕ್ ರೀಜನ್ ಅಂಥೇಳಿ, ಈ ಪೆಲ್ವಿಕ್ ಅಂತಂದರೆ ಏನು? ನಮ್ಮ ಹೊಟ್ಟೆ ಮತ್ತು ನಮ್ಮ ಕಾಲು, ಈ ಕಾಲು ಮತ್ತು ಹೊಟ್ಟೆನ ಒಂದು ಬೇಸ್ಮೆಂಟಾಗಿ ಕೂರಿಸಿದ್ದಾನೆ ಭಗವಂತ. ಒಂದು ಪ್ಲ್ಯಾಟ್ಫಾರ್ಮ್, ಒಂದು ಪೀಠ. ಆ ಪೀಠದ ಮೇಲೆ ನಮ್ಮ ಹೊಟ್ಟೆ ಮತ್ತು ಕಾಲಿನ ಮೂಳೆ ಎಲ್ಲ ಕೂರಿಸಿದ್ದಾನೆ. ನೋಡಿ ಭಗವಂತ ಎಷ್ಟು ಚೆನ್ನಾಗಿ ಕ್ರಿಯೇಟ್ ಮಾಡಿದ್ದಾನೆ. ಒಂಥರ ಕಾಂಕ್ರೀಟ್ ಬೇಸ್ ಅದು. ಈ ನಾವು ಸಿಮೆಂಟು ಹಾಕಿ ಒಂದು ಕಟ್ಟೆ ಕಟ್ತೀವಲ್ಲ, ಆ ರೀತಿ ಒಂದು ಪೆಲ್ವಿಕ್ ಅಂತಂದರೆ ಒಂದು ಬಿಗ್ ಸ್ಟ್ರಕ್ಚರು, ಒಂದು ಬೋನ್. ಅದು ನಮ್ಮ ಹೊಟ್ಟೆ ಮತ್ತು ಕಾಲು ಮಧ್ಯದಲ್ಲಿರ್ತಕ್ಕಂಥ ಪೆಲ್ವಿಕ್ ಅಂತಾರೆ. ಅದಕ್ಕೆ ಪೆಲ್ವಿಕ್ ರೀಜನ್ ಅಂತ ಕರೀತಾರೆ. ಇನ್ನೊಮ್ಮೆ ಹೇಳ್ತೀನಿ, ಹೊಟ್ಟೆ ಮತ್ತು ಕಾಲು ಮಧ್ಯದಲ್ಲಿ, ಸ್ಟಮಕ್ಕು ಮತ್ತು ಕಾಲು ಮಧ್ಯ ಭಾಗದಲ್ಲಿ, ಇವೆರಡರ ಮಧ್ಯದಲ್ಲಿ ಒಂದು ದೊಡ್ಡದಾಗಿ ಪ್ಲ್ಯಾಟ್ಫಾರ್ಮ್ ಇದೆ, ಪೀಠ ಇದೆ. ಪೀಠ ಅದ್ರ ಮೇಲೆ ಕೂತಿದೆ ನೋಡಿ ನಮ್ಮ ಹೊಟ್ಟೆ ಮತ್ತು ಕಾಲು. ಆ ಪೆಲ್ವಿಕ್ ರೀಜನ್ ಅದರಲ್ಲಿ ಈ ಫ್ಲೆಕ್ಸಸ್ ಅಂತ ಬರ್ತದೆ. ಅದಕ್ಕೆ ಕೂತಿದ್ದಾನೆ. ಅದಕ್ಕೆ ವೈರಿಂಗ್ ಮಾಡಿದ್ದಾನೆ. ಬ್ಲಡ್ ವೆಸಲ್ಸು ಮತ್ತು ನರಗಳು, ರಕ್ತವನ್ನು ಕ್ಯಾರಿ ಮಾಡುವಂಥ ಬ್ಲಡ್ ವೆಸಲ್ಸು, ನರಗಳು. ಆ ಬ್ಲಡ್ ವೆಸಲ್ಸು ಮತ್ತು ನರಗಳನ್ನು ಸೇರಿರೋ ಜಾಗದಕ್ಕೆ ಪೆಲ್ವಿಕ್ ಫ್ಲೆಕ್ಸರ್ ಅಂತ ಕರೀತಾರೆ. ಹೊಟ್ಟೆ ಮತ್ತು ಕಾಲು ಮಧ್ಯೆ ಒಂದು ದೊಡ್ಡ ಮೂಳೆ ಇದೆ. ಆ ಮೂಳೆಗೆ ಪೆಲ್ವಿಕ್ ಅಂತಾರೆ. ಆ ಮೂಳೆಗೆ ರಕ್ತದ ನಾಡಿಗಳು, ಬ್ಲಡ್ ವೆಸಲ್ಸು ಮತ್ತು ನರಗಳನ್ನು ಲಿಂಪಥಿಕ್ ನರ್ವ್ಸ್ ಅಂತಾರೆ. ಆ ನರಗಳನ್ನು ಒಟ್ಟಿಗೆ ಸೇರಿಸಿರ್ತಾನೆ ಭಗವಂತ ಒಳಗಡೆ. ಆ ಜಾಗದಕ್ಕೆ ಈ ಮಂತ್ರ ಲಂ ಸ. ಲಮ್ ಅಂತ ಹೇಳಲಿಕ್ಕಾಗಲಿಲ್ಲ ಅಂದರೆ ಸ ಅಂತೇಳಿ. ಈ ರುಷ್ಟಗಳು, ಕುಂಡಿಗಳಂತೀವಿ, ರುಷ್ಟ ಅದು. ಮತ್ತು ನಮ್ಮ ಮರ್ಮಾಂಗ, ಜೆನಿಟಲ್ ಪಾರ್ಟ್, ಹೆಂಗಸಿಗೆ ಯೋನಿ, ಗಂಡಸಿಗೆ ಶಿಶ್ನ, ಈ ತೊಡೆ, ಈ ತೊಡೆಗಳು, ಮತ್ತು ಈ ಕಾಫ್ ಮಸಲ್ಸು ಮತ್ತು ಪಾದ, ಇದಿಷ್ಟು ಸ್ಯಾಕ್ರಲ್ ಅಂತ ಕರೀತಾರೆ. ಆ ಸ್ಯಾಕ್ರಲ್ ಪ್ಲೆಕ್ಸಸ್ ಅಂತ ಕರೀತಾರೆ. ಈ ಸ್ಯಾಕ್ರಲ್ ಪ್ಲೆಕ್ಸಸ್ನಲ್ಲಿ ಇಲ್ಲಂಸ ಅಂತ ಬರ್ತದೆ. ಇದಕ್ಕೆ ಅಧಿಪತಿ ಶನಿ, ವಶಿಷ್ಠ ಮಹರ್ಷಿಗಳು ಇದಕ್ಕೆ ಅಧಿಕಾರವನ್ನು ತಗೊಂಡಿದ್ದಾರೆ ಅಂತ ಹೇಳ್ತಾರೆ
ಒಂದು ಸ್ವರ ಸಂಹಿತೆಯಲ್ಲಿ. ಇನ್ನೊಮ್ಮೆ ಹೇಳ್ತೀನಿ, ಎಷ್ಟೋ ಜನ ಗೊತ್ತಾಗ್ತಿದೆಯೋ ಅನ್ನೋ ಗೊತ್ತಿಲ್ಲ. ನಮ್ಮ ಹೊಟ್ಟೆ ಮತ್ತು ಕಾಲುಗಳ ಮಧ್ಯದಲ್ಲಿ ಒಂದು ದೊಡ್ಡ ಮೂಳೆ ಪೀಠ ಇದೆ, ಶಿವಲಿಂಗ ಕೂರಿಸು ಸೋಮಪೀಠ ಅಂತ, ಆ ಥರದೊಂದು. ಅದಕ್ಕೆ ನರ್ವ್ಸ್ಗಳಿದೆ, ರಕ್ತನಾಳಗಳು ನರ್ವಗಳು ಸೇರಿಕೊಂಡಿದೆ. ಅದಕ್ಕೆ ನಮ್ಮ ತೊಡೆಗಳು, ಕಾಫ್ ಮಸಲ್ಸು, ಪಾದಗಳು, ಬಟಕ್ಸ್ ಅಂತಂದರೆ ಇಲ್ಲಿ ಬಟಾಕ್ಸ್ ಅಂತಂದರೆ ರುಷ್ಟಗಳು, ಜೆನಿಟಲ್ ಪಾರ್ಟ್, ಇದಿಷ್ಟಿಗೆ ಸ್ಯಾಕ್ರಲ್ ಪ್ಲೆಕ್ಸಸ್ ಅಂತ ಕರೀತಾರೆ. ಈ ಸ್ಯಾಕ್ರಲ್ ಪ್ಲೆಕ್ಸಸ್ ಅನ್ನೋದನ್ನು ಕಂಟ್ರೋಲ್ ಮಾಡೋದೇ ಮೂಲಾಧಾರ ಚಕ್ರ. ಆಗ ಅದಕ್ಕೆ ವಶಿಷ್ಠ ಮಹರ್ಷಿಗಳು, ಸಪ್ತರ್ಷಿಗಳು, ಒಬ್ಬರು ಶನಿ ಪೃಥ್ವಿತತ್ವ, ಶನಿ ಆ ಭೂತತ್ವವನ್ನು ಕಾಪಾಡ್ತಾನೆ. ಅದರಿಂದ ಸ ಅಂತ ಹೇಳಬೇಕು. ಸ ಸ ಸ ಸ ಸ ಎರಡು ಮಾತ್ರೆ, ಎರಡು ಅಕ್ಷರಗಳ ಕಳ ಸ ಹೀಗೆ ಹೇಳ್ತಾ ಇದ್ದರೆ ಇಲ್ಲಿಂದ ಕೆಳಗಿರುವಂಥ ಎಲ್ಲ ಪೇಯ್ನು, ಎಲ್ಲ ನೋವು ನಿವಾರಣೆ ಆಗುತ್ತಂತೆ. ಈ ಮೂಲಾಧಾರ ಚಕ್ರ, ಅದಕ್ಕೆ ಬೀಜ ಮಂತ್ರ ಲಮ್ ಅಂತ. ಆ ಲಮ್ಮನ ಒಳಗಡೆ ಷಡ್ಜ ಅಂತ ಕರೀತಾರೆ ಸಂಗೀತ ಭಾಷೆಯಲ್ಲಿ. ಸಾನೋ ಬದಲು ಅದಕ್ಕೆ ಷಡ್ಜ ಬಂದರ ಕೆಳಗಡೆ ಹೇಳೋದು ನೋಡಿ. ಸಾ ಅಂತ ಹೇಳೋಂಗಿಲ್ಲ, ಸ ಸ. ಯಾವಾಗ ಆ ಮೂಲಾಧಾರ ಚಕ್ರಕ್ಕೆ ಸಾ ಅಂತ ಬಂತೋ, ಷಡ್ಜಗೆ ಒಂದು ಪ್ರಾಣಿ ಹೆಸರಿಟ್ಟಿದ್ದಾರೆ, ಅದು ಆನೆ. ಅದರಿಂದ ಆನೆ ಫೋಟೋ, ಆನೆ ವಿಗ್ರಹಗಳು, ಆನೆ ಇರುವಂಥ ಚಿತ್ರಗಳನ್ನು ಮನೇಲಿಡೋದ್ರಿಂದ ಈ ಆನೆಗಿರೋ ಬಲ ಆ ಗುದದ್ವಾರಕ್ಕೆ ಬರ್ತದೆ. ಗುದದ್ವಾರದ ಮೇಲ್ಗಡೆ ಅರ್ಧ ಇಂಚಿಗೆ ಮೂಲಾಧಾರ ಚಕ್ರಕ್ಕೆ ಸಾನೋ ಒಂದು ಶಬ್ದದಾಲೆ ಆನೆಗಿರುವಂಥ ಶಕ್ತಿ, ಒಂದು ಗಜ ಅಂದ್ರೆ ಆನೆ, ಆ ಶಕ್ತಿನ ತುಂಬುವಂಥ ಶಕ್ತಿ ಇದು ಈ ಸಾನೋದಲ್ಲಿದೆ. ಸಾಗೆ ಇನ್ನೊಂದು ಹೆಸರು ಷಡ್ಜ ಅಂತಾರೆ. ಷಡ್ಜ ಅಂದ ತಕ್ಷಣ ಸ ಅಂದಾಗ ಶನಿಗ್ರಹಕ್ಕೆ ಶಾಂತಿ, ವಶಿಷ್ಠ ಮಹರ್ಷಿಗಳ ಎನರ್ಜಿ ನಮಗೆ ಟ್ರಾನ್ಸ್ಫರ್ ಆಗುತ್ತಂತೆ ನೋಡಿ. ಸಪ್ತ ಋಷಿಗಳಲ್ಲಿ ವಶಿಷ್ಠರು, ಈ ವಶಿಷ್ಠ ಮಹರ್ಷಿಗಳ ಎನರ್ಜಿ ಶನಿಗ್ರಹಕ್ಕೆ ಶಾಂತಿ, ಮತ್ತು ನಮ್ಮ ಮೂಲಾಧಾರ ಚಕ್ರಕ್ಕೆ ಮಾಡಿದಾಗ ಮೂಳೆ ನೋವು, ಸೊಂಟ ನೋವು, ತೊಡೆ ಊದ್ಕೊಳ್ಳೋದು, ಮಂಡಿ ಊದ್ಕೊಳ್ಳೋದು, ಕಾಲೆಲ್ಲ ಜೋಮ್ ಇಟ್ಕೊಳ್ಳೋದು, ಉರಿ ಬರೋದು, ಮತ್ತು ಬೆರಳುಗಳೆಲ್ಲ ಒಂಥರ ಮಡ್ಚಕ್ಕಾಗಲ್ಲ, ಹೆಚ್ಕೋದು ಕೂರೋಕ್ಕಾಗಲ್ಲ, ಈ ಥರದ ದೋಷ ಏನಲ್ಲ. ಸ್ಯಾಕ್ರಲ್ ಪ್ಲೆಕ್ಸಸ್ ಅಂತ. ಈ ಸ್ಯಾಕ್ರಲ್ ಅಂತಂದರೆ ಇದಿಷ್ಟು ನಾನು ಆಗಲಿದೆ, ಕುಂಡೆಗಳು, ತೊಡೆಗಳು, ಮತ್ತು ಕಾಫ್ ಮಸಲ್ಸು, ಪಾದಗಳು, ಇದು ಮತ್ತು ಜೆನಿಟಲ್ ಪಾರ್ಟ್, ಇದಿಷ್ಟೂ ಇರುವಂಥ ಒಂದು ಏರಿಯಾ, ಆ ಒಂದು ಜಾಗಕ್ಕೆ ಸ್ಯಾಕ್ರಲ್ ಪ್ಲೆಕ್ಸಸ್ ಅಂತ ಕರ್ತಾರೆ. ಆ ಸ್ಯಾಕ್ರಲ್ ಅಂದ ತಕ್ಷಣಕ್ಕೆ ಅದರಿಂದ ದಿನನಿತ್ಯ ಯಾರೇ ಆಗಲಿ ನಿಮ್ಗೆ ಹೆಂಗೆ ಬರುತ್ತೋ ಹಂಗೆ ಹೇಳ್ತಾ ಇರಬೇಕು. ಸ ರಿ ಗ ಮ ಪ ಧ ನೀ ಸಾ ನೀ ದ ಪ ಮ ಗ ರೀ ಸ ರೇ ಗ ಮ ಪ ದ ನೀ ಸಾ ನೀ ದ ಪ ಮ ಗ ರೀ ಸ. ಆರೋಹಣ ಅವರೋಹಣ ನಾವೆಲ್ಲಿ ಶುರು ಮಾಡೋದು ವಾಪಸ್ ಹಂಗೇ ಕೆಳಗಿಲ್ಲಿ ಬರಬೇಕು. ಇದು ಮಾಡಿದಾಗ ಆ ಸ್ಪೈನಲ್ ಕಾರ್ಡ್ನಲ್ಲಿ, ಆ ಬೆನ್ನೂರಿನಲ್ಲಿ 7 ಚಕ್ರಗಳಿಗೂ ಈ ಸಪ್ತಸ್ವರಗಳಿಂದ ಆಕ್ಟಿವ್. ಅದರಿಂದ ಇವತ್ತಿನ ಸಂಚಿಕೆಯಲ್ಲಿ ಮೂಲಾಧಾರ ಚಕ್ರದಲ್ಲಿ ಶನಿಗ್ರಹ ಇರ್ತಾರೆ, ವಶಿಷ್ಠ ಮಹರ್ಷಿಗಳ ಶಕ್ತಿ ಇರ್ತದೆ, ಅವರ ಎನರ್ಜಿ ಅವ್ರ ಒಳಗಿಲ್ಲ, ಅವರ ಶರೀರದಲ್ಲಿ ಏನು ಶಕ್ತಿ ಇದೆಯೋ ಆ ಶಕ್ತಿಯ ಅಂದಾಗಿರ್ತದಂತೆ. ಈ ಸಾನ್ ಅಂದ ತಕ್ಷಣ ಎಲ್ಲಿ ಬರ್ತದೆ ಅಂದರೆ ಲಂಸ ಲಮ್ಮನ ಒಳಗಡೆ ಸಾ ಅನ್ನೋ ಒಂದು ಎನರ್ಜಿ, ಆ ಫ್ರೀಕ್ವೆನ್ಸಿ ವೈಬ್ರೇಷನ್ನು ಸುತ್ತಾ ಇರ್ತದೆ. ಯಾವಾಗ ನಾವು ಅಂದಾಗ ಸ್ವಿಚ್ ಆನ್ ಆಗುತ್ತೆ, ಆಗ ಮಲಬದ್ಧತೆ, ಕಾನ್ಸ್ಟಿಪೇಷನ್ ಪ್ರಾಬ್ಲಮ್, ಮತ್ತು ಪೈಲ್ಸ್, ಪಿಸ್ತೂಲ, ಫಿಶರ್ ಇವೆಲ್ಲ ನಿವಾರಣೆ ಆಗುತ್ತೆ. ಅದರಿಂದ ಈ ಸ್ಯಾಕ್ರಲ್ ಪ್ಲೆಕ್ಸಸ್ನಲ್ಲಿ, ಸ್ಯಾಕ್ರಲ್ ಪೆಲ್ವಿಕ್ ಪ್ಲೆಕ್ಸಸ್ ಅಲ್ಲಿ, ಆ ಪೆಲ್ವಿಕ್ ರೀಜನಲ್ಲಿ ಸ್ಯಾಕ್ರಲ್ ಅಂದ ತಕ್ಷಣ ಈ 4-5 ಅಂಗಗಳು, ನಮ್ಮ ಜೆನಿಟಲ್ ಪಾರ್ಟ್, ಗುಪ್ತ ಜನಾಂಗ, ಕುಂಡೆಗಳು,
ರುಷ್ಟಗಳು ಮತ್ತು ತೊಡೆ, ಕಾಲ್ಫ್ ಮಸಲ್, ಪಾದಗಳು, ಇದಿಷ್ಟು 5 ಕೂಡ ಸ ಅಂತ ಹೇಳಿದ್ರೆ ಅದರಲ್ಲಿರೋ ರೋಗ, ಅದರಲ್ಲಿರೋ ಪೇಯ್ನು, ಊತ, ಇನ್ಫ್ಲಮೇಷನ್, ಬರ್ನಿಂಗ್ ಸೆನ್ಸೇಷನ್, ಉರಿ, ಸ್ವೆಲ್ಲಿಂಗ್. ಊತ ಅಂದರೆ ಸ್ವೆಲ್ಲಿಂಗು, ಇನ್ಫ್ಲಮೇಷನ್ ಅಂದರೆ ಉರಿದಂಗೆ ಆಗುತ್ತೆ, ಎಲ್ಲ ಬೆಂಕಿಲಿ ಹಾಕ್ದಂಗೆ ಆಗುತ್ತೆ. ಸ ಸ ಸ ಸ ಇದಕ್ಕೆ ಷಡ್ಜ ಅಂತಾರೆ ಸಂಗೀತ ಭಾಷೆಯಲ್ಲಿ. ಸ ಗುದದ್ವಾರನೇ ನೆನೆಸ್ಕೊಂಡು, ಗುದದ್ವಾರದ ಮೇಲೆ ನಮ್ಮ ಕಣ್ಣು ದೃಷ್ಟಿ ಇಟ್ಟು ಕಣ್ಣು ಮುಚ್ಕೊಂಡು ಗುದದ್ವಾರ ನೋಡ್ತಾ ಸ ಶನಿಶಾಂತಿ ಆಯಿತು. ಸ ವಶಿಷ್ಠ ಮಹರ್ಷಿಗಳಿಗೆ ನಾವು ನಮಸ್ಕಾರ ಮಾಡ್ದಂಗೆ ಆಯಿತು. ಸ ಆನೆ ಶಕ್ತಿ ಬಂತು, ಆನೆಗಿರೋ ಬಲ ಬಂತು. ಅದರಿಂದ ಷಡ್ಜಗೆ ಪ್ರಾಣಿ ಆನೆ, ಷಡ್ಜಗೆ ಗ್ರಹ ಶನಿಗ್ರಹ, ಷಡ್ಜಗೆ ವಶಿಷ್ಠ ಮಹರ್ಷಿಗಳು ಸಪ್ತರ್ಷಿಗಳಿಗೆ. ಅದರಿಂದ ಆನೆ, ಶನಿ, ವಶಿಷ್ಠ ಮಹರ್ಷಿಗಳು ಈ ಮೂರನ್ನು ಒಟ್ಟಿಗೆ ನಾವು ಆ ಒಂದು ಭಾವನೆಯನ್ನು ಮೂಲಾಧಾರ ಇದ್ದಾಗ ನಮಗೆಲ್ಲ ಥರ ಕಾಯಿಲೆ ನಿವಾರಣೆ ಆಗುತ್ತೆ. ಆದ್ದರಿಂದ ಸೊಂಟದಿಂದ ಕೆಳಗಡೆ ಏನೇ ನೋವಿದ್ದರೂ, ಸೊಂಟದಿಂದ ಕೆಳಗಡೆ ಏನೇ ಪೇನ್ ಇದ್ದರೂ, ಉರಿ ಇದ್ದರೂ, ಊತ ಇದ್ದರೂ ನೋಡಿ, ದುಡ್ಡು ಕೊಡಬೇಕಾಗಿಲ್ಲ, ಏನಿಲ್ಲ, ಏನು GST ಇಲ್ಲ, ಇನ್ಕಮ್ ಟ್ಯಾಕ್ಸ್ ಇಲ್ಲ, ಏನೂ ಇಲ್ಲ, ಫ್ರೀಯಾಗಿ ನಮ್ಮ ಭಾಷೆಯಲ್ಲಿ ನಮ್ಮದೇ ಮಾಡಿ ನೋಡಿ. ಸ್ಟ್ರೈಟಾಗಿ ಗೂನ್ ಬೆನ್ನು ಇರಬಾರ್ದು, ಕುರ್ಚಿ ಮೇಲೆ ಕುತ್ಕೊಂಡು ಅದು ಗೋಡೆಗೆ ಬೆನ್ನು ತಗ್ಗಿಸ್ಬಿಟ್ಟು ಸ್ಟ್ರೈಟಾಗಿ ಕುತ್ಕೊಂಡು ನೋಡಿ, ಆ ಗುದದ್ವಾದ ಒಂಥರ ಇಚ್ಚಿಂಗ್ ಸೆನ್ಸೇಷನ್ ಶುರುವಾಗುತ್ತೆ, ಒಂಥರ ಏನೋ ವೈಬ್ರೇಷನ್ ಶುರುವಾಗುತ್ತೆ. ಆಗ ನಿಧಾನಕ್ಕೆ ಅಲ್ಲಿರೋ ಟಾಕ್ಸಿನ್, ಅಲ್ಲಿರೋ ಕಸ, ಅಲ್ಲಿರೋ ಗಲೀಜು, ಅಲ್ಲಿರೋದಕ್ಕಂಥ ಏನು ರೋಗ ಇದೆಯೋ ಅದೆಲ್ಲ ನಿವಾರಣೆ ಆಗುತ್ತೆ ಸಕಾರದಿಂದ, ಷಡ್ಜದಿಂದ. ಅದರಿಂದ ಆನೆಯಷ್ಟು ಬಲ ಆ ಸೊಂಟದಿಂದ ಕೆಳಗೆ ಬರ್ತದೆ. ಕೆಲವು ನಿಲ್ಲಕ್ಕಾಗಲ್ಲ, ತೂರಾಡ್ತಾರೆ. ಮೊನ್ನೆ ಯಾರೋ ಒಬ್ಬರು ಫೋನ್ ಮಾಡಿದ್ರು ಶನಿವಾರ, ನೆನ್ನೆ ದಿನ, ನನಗೆ ತೂರಾಡ್ತೀನಿ, ಬಲ ಇಲ್ಲ, ಆಗಾಗ ತೂರಾಡ್ದಾಗ ಬಿದ್ದೋಗ್ಬಿಡ್ತೀನಿ ಅಂದಾಗ ತೊಡೆಗೆ ಬಲ ಬಂತು, ಅಂದಾಗ ಕಾಲುಗಳಿಗೆ ಶಕ್ತಿ ಬಂತು, ಪಾದಗಳಿಗೆ, ಆಮೇಲೆ ಕುಂಡೆ ರುಷ್ಟಗಳು ಹಿಂದ್ಗಡೆ ಬೊಟಕ್ಸ್ಗೆ ಶಕ್ತಿ ಬಂತು, ಆಮೇಲೆ ಜೆನಿಟಲ್ ಪಾರ್ಟ್ ಗುಪ್ತ ಜನಾಂಗಕ್ಕೆ ಒಂದೇ ಶಬ್ದದಲ್ಲಿ ಆನೆಬಲ, ಶನಿಗ್ರಹ ಶಾಂತಿ, ವಶಿಷ್ಠ ಮಹರ್ಷಿಗಳ ಆಶೀರ್ವಾದ, ಈ 3 ಫ್ರೀಯಾಗಿ ಸಿಗ್ತಿದೆ. ಅದರಿಂದ ಇದನ್ನು ನೀವು ಸದಾ ಹೇಳ್ತಾ ಇರಲಿ ಅಂತ ಹೇಳ್ತಾ, ನಾಳಿನ ಸಂಚಿಕೆಯಲ್ಲಿ ರೀ ಅನ್ನೋಕ್ಕೆ ಏನು ಅರ್ಥ ಇದೆ, ರೀ ಅಂತ ಯಾಕೆ ಹೇಳ್ತೀವಿ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ನಮ್ಮ ಹಳೆ ಸಂಚಿಕೆ ನೋಡೋಕ್ಕಾಗಿಲ್ವೋ, ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಈ ಜೊತೆಗೆ SSBK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. 3ಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಡಾದ್ಮೇಲೆ ಲೈಕನ್ನು ಬಟನ್ ಪ್ರೆಸ್ ಮಾಡಿ, ಆಮೇಲೆ ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ, ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಟ್ವಿಟ್ಟರು, ಲಿಂಕ್ಡ್ಇನ್ನಲ್ಲಿ ಕೂಡ ನಾವು ಟೈಮ್ ಟು ಟೈಮ್ ಅಪ್ಲೋಡ್ ಮಾಡ್ತಿರ್ತೀವಿ. ಅಪಾಯಿಂಟ್ಮೆಂಟ್ ಬೇಕಿದ್ದವರು www.lakshmisrinivas.in ಅಂತ ನೀವೇ ಲಾಗಿನ್ ಆಗಿ ಯಾವ ಡೇಟು ಯಾವ ಟೈಮ್ಗೆ ಅಪಾಯಿಂಟ್ಮೆಂಟ್ ಬುಕ್ ಮಾಡ್ಕೋಬೋದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಇದೇ ರೀತಿ ನಾಳೆ ಸಂಚಿಕೆಯಲ್ಲಿ ರೀ ಅನ್ನೋ ಒಂದು ಸ್ವರದಲ್ಲಿ ಏನೆಲ್ಲ ಪವಾಡ ಮಿರಾಕಲ್ಸ್ ಆಗುತ್ತೆ ಅಂತ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.